ಇನ್ನು ದೆಹಲಿ ಕಾರು ಸ್ಫೋಟ ಪ್ರಕರಣಕ್ಕೆ ಟರ್ಕಿಯ ನಂಟಿದ್ಯಾ? ಅಂಕಾರದಲ್ಲಿ ಶಂಕಿತ ಉಗ್ರ ಉಸಾಕಾ ಜೊತೆ ನಂಟು ಹೊಂದಿರುವುದು ಕೂಡ ಈಗ ಗೊತ್ತಾಗ್ತಾ ಇದೆ. ಸೆಷನ್ ಆಪ್ ಮೂಲಕ ಉಸಾಕಾ ಜೊತೆ ಸಂಪರ್ಕ, ಶಂಕಿತ ಉಸಾಕಾ ಜೊತೆ ಉಗ್ರರು ಸಂಪರ್ಕದಲ್ಲಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. 2022ರ ಮಾರ್ಚ್ನಲ್ಲಿ ಟರ್ಕಿಗೆ ಕೆಲ ಉಗ್ರರು ತೆರಳಿದ್ರಂತೆ. ಉಗ್ರರಿಗೆ ಬ್ರೈನ್ ವಾಶ್ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಒಂದು ಉಗ್ರ ಕೃತ್ಯದ ನಂಟು ಎಲ್ಲೆಲ್ಲಿ ಬೆಸೆದುಕೊಂಡಿದೆ ಅನ್ನೋದು ತನಿಖೆಯ ಆಳ ಅಗಲವನ್ನ ಕೆದಕಿದಂತಹ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ಮೊದಲಿಗೆ ಯಾವ ರೀತಿಯಾಗಿ ಪ್ರತಿಕಾರವನ್ನ ಇವರು ತೀರಿಸಿಕೊಳ್ತಿದ್ದಾರೆ, ಆಪರೇಷನ್ ಸಿಂಧೂರ್ಗೆ ಪ್ರತಿಕಾರ ಅಂತ ಹೇಳಲಾಗ್ತಾ ಇತ್ತು. ಅದಾದ್ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ಒಂದು ಪೋಸ್ಟರ್ ವೈರಲ್ ಆಗುತ್ತೆ. ಅದರ ಕಾರಣದಿಂದಾಗಿ ಒಂದಷ್ಟು ಮಂದಿ ಉಗ್ರರನ್ನ ಅರೆಸ್ಟ್ ಮಾಡಲಾಗುತ್ತೆ. ಅವರಿಂದ ಸಿಕ್ಕಂತಹ ಮಾಹಿತಿಯ ಮೇರೆಗೆ ಒಂದಷ್ಟು ಭಾಗಗಳಲ್ಲಿ ಫರೀದಾಬಾದ್ನಲ್ಲಿ ಸ್ಫೋಟಕಗಳನ್ನು ಜಪ್ತಿ ಮಾಡಲಾಗುತ್ತೆ, 2900 kg. ಅದಾದ್ಮೇಲೆ ಯಾವ ರೀತಿಯಾಗಿ ಡಾಕ್ಟರ್ ಉಮರ್ ಸೇರಿದಂತೆ ಒಂದಷ್ಟು ಮಂದಿ ಪ್ಲಾನ್ ಅನ್ನ ಮಾಡಿಕೊಂಡು ದೆಹಲಿಗೆ ಎಂಟ್ರಿಯನ್ನ ಕೊಟ್ಟು ದೆಹಲಿಯ ಕೆಂಪುಕೋಟೆಯ ಬಳಿ ಕಾರನ್ನ ಬ್ಲಾಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಈಗ ಈ ನಂಟು, ಈ ಉಗ್ರರ ನಂಟು ಟರ್ಕಿಯವರೆಗೂ ಕೂಡ ಬೆಳೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಉಗ್ರ ಉಮರ್ ಟರ್ಕಿ ಪ್ರವಾಸದ ತನಿಖೆಗಿಳಿದಿದ್ದಾರೆ NIA ತಂಡ. ಟರ್ಕಿ ಪ್ರವಾಸದ ಮಾಹಿತಿಯ ದೃಢೀಕರಣಕ್ಕಾಗಿ ತನಿಖಾ ತಂಡ ಇದೀಗ ಮುಂದಾಗಿದೆ. ಟರ್ಕಿಶ್ ರಾಯಭಾರ ಕಚೇರಿಯೊಂದಿಗೆ NIA ಸಂಪರ್ಕದಲ್ಲಿದೆ. ತನಿಖೆಗೆ ಸಹಕಾರವನ್ನ ನೀಡುವಂತೆ ಟರ್ಕಿಶ್ ರಾಯಭಾರಿಗೆ ಪತ್ರವನ್ನ ಬರೆಯಲಾಗಿದೆ. ಈಗ ಟರ್ಕಿ ಜೊತೆಗೆ ಸಂಪರ್ಕ ಬೆಳೆದಿದೆ, ಅಲ್ಲಿನ ಶಂಕಿತನ ಜೊತೆಗೆ ಇವ್ರಿಗೂ ಕೂಡ ನಂಟಿತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವುದರಿಂದ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂದ್ರೆ ಟರ್ಕಿ ಕಡೆಯಿಂದಲೂ ಅದೇ ರೀತಿಯ ಸಕಾರಾತ್ಮಕ ಸ್ಪಂದನೆ ಸಿಗಬೇಕಿದೆ. ತನಿಖಾ ತಂಡಕ್ಕೆ ಅವರು ಕೂಡ ಏನೆಲ್ಲ ಮಾಹಿತಿಯನ್ನ ಕೇಳ್ತಾರೋ ಅದನ್ನ ಒದಗಿಸಬೇಕಾದಂತಹ ಅನಿವಾರ್ಯತೆ ಇದೆ. ಆ ಕಾರಣಕ್ಕೋಸ್ಕರ ತನಿಖೆಗೆ ಸಹಕಾರವನ್ನ ಕೋರಿ ಇದೀಗ ಟರ್ಕಿಶ್ ರಾಯಭಾರಿ ಕಚೇರಿಗೆ ಪತ್ರವನ್ನ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಬರೆದಿದ್ದಾರೆ. ಆ ಪತ್ರಕ್ಕೆ ಯಾವ ರೀತಿಯ ಸ್ಪಂದನೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ದೆಹಲಿ ಸ್ಫೋಟದ ಉಗ್ರ ಉಮರ್ ಕಟ್ಟ ಮತಾಂಧನಾಗಿದ್ದ. NIA ತನಿಖೆಯಲ್ಲಿ ಉಗ್ರ ಉಮರ್ನ ಕರಾಳ ಮುಖ ಬಯಲಾಗಿದೆ. ಈತನ ಉಗ್ರ ಚಟುವಟಿಕೆಯ ಬಗ್ಗೆ ಆತನ ಕುಟುಂಬಕ್ಕೂ ಕೂಡ ಗೊತ್ತಿತ್ತಂತೆ. ಆದ್ರೆ ಉಮರ್ ಬಗ್ಗೆ ಪೊಲೀಸರಿಗೆ ಕುಟುಂಬದವರು ಮಾಹಿತಿಯನ್ನ ಕೊಟ್ಟಿಲ್ಲ. ಉಗ್ರ ಉಮರ್ ಬಗ್ಗೆ ಮತ್ತಷ್ಟು ತನಿಖೆಯನ್ನು ಮಾಡ್ತಾ ಇರುವಂತಹ NIA ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಈ ಉಗ್ರ ಕೃತ್ಯದ ಜಾಡು ಅಥವಾ ಈ ಒಂದು ನಂಟಿ ಎಲ್ಲೆಲ್ಲಿ ಬೆಸೆದುಕೊಂಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಜಮ್ಮು ಕಾಶ್ಮೀರ, ದೆಹಲಿ, ಹಾಗೆಯೇ ಹರಿಯಾಣದ ಫರೀದಾಬಾದ್, ಗುಜರಾತ್, ಉತ್ತರ ಪ್ರದೇಶದ ಲಕ್ನೋ, ಹೀಗೆ ಎಲ್ಲಾ ಕಡೆಯೂ ಕೂಡ ಬೇರ್ಬಿಟ್ಟಿದೆ. ಅದರ ಜೊತೆಗೆ ಟರ್ಕಿ ಜೊತೆಗೂ ಕೂಡ ನಂಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹರೀಶ್. ಹೌದು ಮಧುಶ್ರೀ, ಈಗ ಉಮರ್ ಹಾಗೂ ಮುಜಾಮಿಲ್ ಇಬ್ಬರನ್ನ ಈಗ ಶಂಕಿತ ಉಗ್ರರು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಗೊತ್ತಾಗಿರುವಂತಹದ್ದು. ಇಂಥ ಸಂದರ್ಭದಲ್ಲಿ ಇವರು ದೆಹಲಿ ಸ್ಫೋಟದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೆ ಇವರ ವಿದೇಶದ ನಂಟು ಇದೆಯಾ ಅನ್ನುವಂಥದ್ದನ್ನ NIA ತನಿಖಾ ಸಂಸ್ಥೆಗಳು ಪತ್ತೆ ಹಚ್ಚಲಿಕ್ಕೆ ಶುರು ಮಾಡ್ತವೆ. ಮೊದಲಿಗೆ ಗೊತ್ತಾಗುವಂತಹದ್ದು ಇವರು ಜೈಷ್ ಎ ಮೊಹಮ್ಮದ್ ಸಂಘಟನೆ ಜೊತೆ ಗುರುತಿಸಿಕೊಂಡಿದ್ದಾರೆ ಅನ್ನುವಂತಹದ್ದು, ಮತ್ತೆ ನಿರಂತರ ಸಂಪರ್ಕದಲ್ಲಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಇವರು ವಿದೇಶಕ್ಕೆಲ್ಲರೂ ಹೋಗಿದ್ರ ಅನ್ನುವಂಥದ್ದು ನೋಡೋದಾದ್ರೆ 2022ರ ಮಾರ್ಚ್ನಲ್ಲಿ ಮುಜಾಮಿಲ್ ಹಾಗೂ ಉಮರ್ ಇವರಿಬ್ರು ಕೂಡ ವಿದೇಶ ಪ್ರವಾಸವನ್ನ ಕೈಗೊಂಡಿರ್ತಾರೆ. ಅದು ಕೂಡ ಟರ್ಕಿಗೆ ಹೋಗಿರ್ತಾರೆ. ಟರ್ಕಿಯಲ್ಲಿ ಉಸಾಕಾ ಅನ್ನುವಂತಹ ಹ್ಯಾಂಡ್ಲರ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ. ಜೊತೆಗೆ ಅಲ್ಲಿ ಇಸ್ಲಾಂ ಮೂಲಭೂತವಾದವನ್ನ ತಲೆಗೆ ತುಂಬಿಕೊಂಡು ಬಂದಿರ್ತಾರೆ. ಮತ್ತೆ ಬೇರೆ ಧರ್ಮವನ್ನ ದ್ವೇಷ ಮಾಡುವಂತದ್ದಾಗಿರ್ಬೋದು, ಜೊತೆಗೆ ವಿಧ್ವಂಸಕ ಕೃತ್ಯಗಳನ್ನ ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂತಹ ಸಂಪೂರ್ಣ ತರಬೇತಿಯನ್ನ ಟರ್ಕಿಯಲ್ಲಿ ಪಡೆದುಕೊಂಡು ಬಂದಿರ್ತಾರೆ ಅನ್ನುವಂತಹದ್ದು ಈಗ ತನಿಖೆಯಲ್ಲಿ ಬಹಿರಂಗ ಆಗ್ತಾ ಇದೆ. ಜೊತೆಗೆ ಮುಜಾಮಿಲ್ ಹಾಗೂ ಉಮರ್ ಬರೆದಿದ್ದಂತಹ ಡೈರಿಗಳು ಕೂಡ ಪತ್ತೆ ಆಗಿರುವಂತಹದ್ದು. ಈ ಡೈರಿಗಳಲ್ಲೂ ಕೂಡ ಅನೇಕ ಸ್ಫೋಟಕ ಅಂಶಗಳು ಬಯಲಾಗಿವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವರು ಟರ್ಕಿಗೆ ಹೋದಂತಹ ಸಂದರ್ಭದಲ್ಲಿ ಉಸಾಕಾ ಅನ್ನುವಂತಹ ಹ್ಯಾಂಡ್ಲರ್ ಜೊತೆ ನಿರಂತರವಾದ ಸಂಪರ್ಕದಲ್ಲಿರ್ತಾರೆ. ಅಲ್ಲಿ ತರಬೇತಿಯನ್ನ ಪಡೆದುಕೊಂಡು ಬರ್ತಾರೆ. ಜೊತೆಗೆ ಟರ್ಕಿಯಿಂದ ಬಂದ ಮೇಲೆ ನಿರಂತರವಾಗಿ ಅವರ ಜೊತೆ ಸಂಪರ್ಕದಲ್ಲಿ ಇರಬೇಕು ಅನ್ನುವಂತ ಜೊತೆಗೆ ಒಂದು ವಿಶೇಷವಾದ ಆಪ್ ಅನ್ನು ಕೂಡ ಬಳಸ್ತಾ ಇರ್ತಾರೆ. ಸೆಷನ್ ಆಪ್ ಅನ್ನ ಬಳಸಿಕೊಂಡು ಕೋಡ್ ವರ್ಡ್ಗಳ ಮೂಲಕ ಅವರು ಸಂವಹನವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಭಾರತದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಮತ್ತೆ ಅದಕ್ಕೆ ಹೇಗೆ ಸ್ಪಂದಿಸಬೇಕು ಅನ್ನುವಂತಹದ್ದು, ಜೊತೆಗೆ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಎಸಗಬೇಕು ಮತ್ತೆ ಅದಕ್ಕೆ ಯಾವ ರೀತಿಯಾದಂತಹ ಪ್ಲಾನ್ ಮಾಡಬೇಕು ಅನ್ನುವಂತಹದನ್ನ ನಿರಂತರವಾಗಿ ಟರ್ಕಿಯಲ್ಲಿರ್ತಕ್ಕಂಥ ಹ್ಯಾಂಡ್ಲರ್ ಜೊತೆಗೆ ನಿರಂತರವಾದಂತಹ ಸಂಪರ್ಕದಲ್ಲಿ ಇರ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು NIA ತನಿಖೆಯಲ್ಲಿ ಮತ್ತೊಂದು ಸ್ಫೋಟಕ ಅಂಶ ಏನು ಅಂತ ಬಯಲಾಗ್ತಾ ಇದೆ ಅಂತಂದ್ರೆ, ಮುಖ್ಯವಾಗಿ ಉಮರ್ನ ಕುಟುಂಬಸ್ಥರಿಗೆ ಉಮರ್ನ ಈ ಕಾರ್ಯಚಟುವಟಿಕೆಗಳು ಗೊತ್ತಿತ್ತು. ಉಮರ್ ಏನ್ ಕೆಲಸ ಮಾಡ್ತಿದ್ದಾನೆ, ವೈದ್ಯ ಅಂತ ಹೇಳ್ಕೊಂಡ್ರು ಕೂಡ
ಅವನು ಸಮಾಜ ದ್ರೋಹಿ ಕೆಲಸವನ್ನ ಮಾಡ್ತಾ ಇದ್ದಾನೆ, ದೇಶದ್ರೋಹದ ಕೆಲಸವನ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಿತ್ತು. ಮತ್ತೆ ಟರ್ಕಿಗೆ ಹೋಗಿ ಬಂದಿರತಕ್ಕಂಥ ವಿಚಾರಗಳು ಗೊತ್ತಿತ್ತು, ಅವರ ತಾಯಿಗೂ ಕೂಡ ಈ ವಿಚಾರಗಳು ಗೊತ್ತಿತ್ತು. ಆದ್ರೆ ಯಾವುದೇ ತನಿಖಾ ಸಂಸ್ಥೆಗಳೊಂದಿಗೆ ಈ ಒಂದು ವಿಚಾರವನ್ನು ಹಂಚಿಕೊಂಡಿರಲಿಲ್ಲ ಅನ್ನುವಂತಹದ್ದೇ ಈಗ ಒಂದು ಪ್ರಶ್ನೆ ಆಗಿರುವಂತಹದ್ದು. ಹೀಗಾಗಿ ತನಿಖಾ ಸಂಸ್ಥೆಗಳು ಅವರ ಕುಟುಂಬಸ್ಥರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ವಿಚಾರಗಳು ಗೊತ್ತಿದ್ರು ಕೂಡ ಈತನ ಕಾರ್ಯಚಟುವಟಿಕೆಗಳೇನು, ವೈದ್ಯನ ವೇಷದಲ್ಲಿ ಇಟ್ಕೊಂಡು ಇವನು ಮಾಡ್ತಿರ್ತಕ್ಕಂತಹ ದುಷ್ಕೃತ್ಯಗಳು ಏನು ಅನ್ನುವಂತ ಎಲ್ಲ ಗೊತ್ತಿದ್ರು, ಯಾಕೆ ಮುಚ್ಚಿಟ್ರಿ ಅನ್ನುವಂತಹ ಪ್ರಶ್ನೆಗಳನ್ನ ಅವರ ಕುಟುಂಬಸ್ಥರಿಗೆ ಈಗ NIA ಅಧಿಕಾರಿಗಳು ಮತ್ತು ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳಿಗೆ ಈಗ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.